ಗೈಸ್ ಇವತ್ತು ನಾವು ಒಂದು ನ್ಯೂ ಟೇಲರ್ ರಿಲೀಸ್ ಆಗದ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಶೈತಾನ್ ಇದ್ರೊಳಗೆ ಆರ್ ಮಾಧವನ್ ಸರ್ ಅರ ಮತ್ತು ಅಜಯ್ ದೇವಗನ್ ಸರ್ ಅರ ಅಜಯ್ ದೇವಗನ್ ಸರ್ ಫ್ಯಾಮಿಲಿ ಮೂವಿ ಒಳಗೂ ಅವರು ಆ ಸ್ಟೋರಿನೂ ಸರಿಯಾಗಿ ತರ್ತಾರೆ ಅವರು. ದೃಶ್ಯ ಮೂವಿ ಆದ್ಮೇಲೆ ಈ ಮೂವಿ ಬರ್ಲತ್ತದ. ದೃಶ್ಯ ಮೂವಿ ಥರ್ಡ್ ಪಾರ್ಟ್ನು ಬರ್ಲತ್ತದ. ಬಟ್ ಇದು ಮೂವಿ ಶೈತಾನ್ ಮೂವಿ ಬಗ್ಗೆ ಡೀಟೇಲ್ ಆಗಿ ನಾವು ಮಾತಾಡೋಣ. ಸೊ ಅದಕ್ಕಿಂತ ಪहिले ನಾನು ವಿಡಿಯೋ ಯಾರನ್ನ ಹೊಸ್ತಾಗಿ ನೋಡ್ತಾರೆ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಫಸ್ಟ್ ಮಾತಾಡ್ಬೇಕಂದ್ರೆ ಇದು ಶೈತಾನ್ ಮೂವಿ ಗುಜರಾತಿ ಇಂಡಸ್ಟ್ರಿಯಲ್ಲಿ 2023 ರಿಲೀಸ್ ಆಗಿದೆ. ಇದು ಟೇಲರ್ ನಾವು ನೋಡಿದೇನ, ಬಟ್ ಮೂವಿ ನಮ್ಮ ಸ್ಟೇಟ್ನಾಗ ರಿಲೀಸ್ ಆಗಿಲ್ಲ. ಸೊ ಟೇಲರ್ ನನಗೆ ಮುಟ್ಟ ಇಷ್ಟ ಆಗೈತಿ. ಈ ಮೂವಿ ಮುಟ್ಟ ಚರ್ಚೆನೂ ಆಗೈತಿ. ಸ್ಟೋರಿ ಸರಿಯಾಗದ, ಇದು ಆದ ಹಾರರ್ ಮೂವಿ ಆದ ಅಂತ ಎಲ್ಲೋ ಮಂದಿ ಇಷ್ಟವನ್ನ ಆಗಿತ್ತು. ಸೊ ನಿಮಗೆ ಎಲ್ಲೋ ಮಂದಿ ಗೊತ್ತದ ಬಾಲಿವುಡ್ ಒಂದು ರೀಮೇಕ್ ಮಾಡ್ಲಿಕ್ಕೆ ಸ್ಪೆಷಲ್ ಅದ. ಎಕ್ಸಾಂಪಲ್ ನಾವು ಮಾತಾಡ್ಬೇಕು, ಇದನ್ನು ಒಂದು ಚಲೋ ಜಾನರ್ದಾಗ ನನಗೆ ಒಂದು ಹಾರರ್ ಜಾನರ್ದಾಗ ಮೂವಿ ಕಾಣ್ಲತ್ತದ. ಮೇನ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ರಂತ ಸಾಲಿಡ್ ಪರ್ಫಾರ್ಮೆನ್ಸ್ ಅವ್ರದ್ದು ಕಾಣ್ಲತ್ತದ ನನಗೂ. ಸ್ಪೆಷಲಿ ಅಜಯ್ ದೇವಗನ್ ಸರ್ ನಿಮಗೆ ಹೇಳೋದನ್ನ ಜರೂರತ್ತಿಲ್ಲ, ಯಾಕಂದ್ರೆ ಕಂಟಿನ್ಯೂ ಈ ಜನರದಾಗ ಎಷ್ಟೋ ಮೂವಿಗಳು ಅವ್ರು ತರ್ಲತ್ತಾರೆ. ಎಕ್ಸಾಂಪಲ್ ನಾವು ಮಾತು ದೃಶ್ಯಂ 3 ಪ್ರೆಸೆಂಟ್ ಈಗ ಬರೋದದ. ಸೊ ಅವ್ರ ಆ್ಯಕ್ಷನ್ದಾಗೆ ಮೂವಿ ಬರ್ಲತ್ತದ. ಮತ್ತು ಬೋಲಾ ಮೂವಿ ಬಂದಿತ್ತು. ಇದು ಜಿ ಸ್ಟುಡಿಯೋಲಾಸಿ 2 ನಿಮಿಷ 26 ಸೆಕೆಂಡ್ ಇದು ಟೈಲರ್ ರಿಲೀಸ್ ಆಗ್ಯದ. ಓನ್ಲಿ ಹಿಂದಿದಾಗ ಟೈಲರ್ ರಿಲೀಸ್ ಮಾಡಿದ, ಅದನ್ನು 4Kದಾಗ ರಿಲೀಸ್ ಆಗ್ಯದ. ಸರಿ ಇದೆ, ಯಾಕಂದ್ರೆ ಒಂದು ಹಾರರ್ ಮೂವಿ ಒಂದು ಚಲೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲಾಸಿ ವಿಜುವಲಿ ನಮಗೆ ಚಲೋ ಕಾಣ್ಬೇಕಂದ್ರೆ 4K ರಿಲೀಸ್ ಮಾಡಿದ್ರೆ ಅವಾಗ ಬೆಟರ್ ಕ್ವಾಲಿಟಿ ಇದೆ. ನಮಗೆ ಎಲ್ಲ ಸೀನ್ಗಳೆಲ್ಲ ಚಲೋ ಕಾಣ್ತಾವೆ. ಸೊ ಅದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿದೆ, ಯಾಕಂದ್ರೆ ಸರಿಯಾಗಿ ಎಲ್ಲ ಮತ್ತು ಜ್ಯೋತಿಕಾ ಇಸ್ ಕಮ್ ಬ್ಯಾಕ್ ಮಾಡ್ಲತ್ತಾರ ಅವರು. ಅವ್ರ ಪರ್ಫಾರ್ಮೆನ್ಸ್ನು ಇಲ್ಲಿ ಸರಿಯಾಗಿ ಕಾಣ್ತದ. ಜಾಸ್ತಿ ಅವ್ರಿಗೆ ಡೈಲಾಗ್ ಇಲ್ಲಿ ಇಟ್ಟಿಲ್ಲ. ಜಾಸ್ತಿ ಏನು ಮೇನ್ ಅಂದ್ರೆ ಅಜಯ್ ದೇವಗನ್ ಫೋಕಸ್ ಏನು ಇಟ್ಟಾರ, ಮತ್ತು ಇಲ್ಲಿ ಆರ್ ಮಾಧವನ್ ಜಾಸ್ತಿ ಡೈಲಾಗ್ ಕೊಟ್ಟರಲ್ಲ, ಇದೊಂದು ಪಾಯಿಂಟ್ ನನಗೆ ಅನ್ಸದ. ಸೆಕೆಂಡ್, ಈ ಮೂವಿ ಇದು ಜಾನರ್ ಏನು ಸ್ಟೋರಿ ಅದಲ್ಲ, ಒಂದು ಹಾರರ್ ಮೂವಿ ಅದಲ್ಲ. ಥೋಡೆ ಸೀನ್ ನೋಡ್ಗೆಸಿ ಒಂದು ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ರಾಮ್ ಗೋಪಾಲ್ ವರ್ಮಾ ಸರ್. ಇದು ಜಾನರ್ದಾಗ ಎಷ್ಟೋ ಮೂವಿಗಳು ಅವ್ರು ಮಾಡ್ಯಾರ, ಹಾರರ್ ಫಿಲ್ಮ್ಗಳು ಎಷ್ಟೋ ಮಾಡ್ಯಾರ ಅವರು. ಸ್ಪೆಷಲಿ ನನಗೆ ಒಂದು ಸೀನ್ ನೆನಪು ಬಂದದ. ಇದೊಂದು ಸೀನ್ ನನಗೆ ನೆನಪು ಹೊಂಟದ. ಅದು ಮೂವಿ ನಾನು ನೋಡಿದಾನ, ಅವಾಗ ನೋಡೋ ಮಟ್ಟಿಗೆ ಮುಟ್ಟ ನನಗೆ ಭಯ ಆಗಿತ್ತು. ಯಾಕಂದ್ರೆ ಮುಟ್ಟ ಅವರ್ಸ್ ಪಲ್ಲಿನೇ ಅದು ಮೂವಿ ಬಂದಿತ್ತು. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಅದ್ರೊಳಗೆ ಮನೋಜ್ ವಾಜಪೇಯಿ ಸರ್ ಇದ್ರು ಫಿಲ್ಮ್ನಲ್ಲಿ, ಮತ್ತು ಉರ್ಮಿಲಾ ಇದ್ರು. ಮನೋಜ್ ವಾಜಪೇಯಿ ಸರ್ ಒಂದು ಪ್ಲ್ಯಾನ್ ಮಾಡಿ ಮನೆ ಒಳಗೆ ಹೋದ್ಮೇಲೆ ಮತ್ತು ಅವ್ರು ಹೊರಗೆ ಬರಲ್ಲ. ಸೊ ಆ ಫಿಲ್ಮ್ನಲ್ಲಿ ಸತ್ಯ ಹೀರೋನೇ ಇದ್ದಿರುವಾಗ ನನಗೆ ಆ ಥರ ಅನ್ಸಲತ್ತೆ. ಯಾಕಂದ್ರೆ ಮುಟ್ಟ ದಿನ ಆಯ್ತು ಅದು ಮೂವಿ ನೋಡಿಸಿ ನನಗೆ. ಸೊ ಇದನ್ನೊಳಗೆ ಕಾಂಬಿನೇಷನ್ ನನಗೆ ಕಾಣ್ಲತ್ತದ. ಒಂದು ರೂಮ್ ಒಳಗೆ ಹೋದ್ಮೇಲೆ ಗೆಸ್ಟ್ ಅಪ್ಲೆ ಹೋದ್ಮೇಲೆ ಮತ್ತು ಹೊರಗೆ ಅವ್ರ ರೂಮ್ಲೆಸ್ ಹೊರಗೆ ಬರಲ್ಲ. ಸೊ ಅದೇ ಸೀನ್ ನನಗೆ ಇದು ಟೈಲರ್ ಒಳಗೆ ಅನ್ಸದ. ಮಾತಾಡೋಣ ಡೈರೆಕ್ಟರ್ ಬಗ್ಗೆ, ಓಕೆನಾ? ವಿಕಾಸ್ ಬಾಲ್ ಸರ್. ಇದಕ್ಕೆ ಸರ್ ಲಾಸ್ಟ್ ಮೂವಿ ಗಣಪತ್ ಎಷ್ಟು ಖರಾಬ್ ಆ್ಯಕ್ಷನ್ದಾಗ ರೆಡಿ ಆಗಿತ್ತು ಮೂವಿ. ಅದು ಸ್ಟೋರಿನ ಆಗಲಿ ಆ್ಯಕ್ಟಿಂಗ್ನ ಆಗಲಿ ಯಾರಿಗೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ ಮೂವಿ. ಸೆಕೆಂಡ್ ಪಾರ್ಟ್ ತರ್ತೀನಿ ಅಂತಂದ್ರಿ. ಸೊ ಸೆಕೆಂಡ್ ಪಾರ್ಟ್ಗಿಂತ ಪहिले ಇದು ಮೂವಿ ಪ್ರೆಸೆಂಟಿಗೆ ಹೊಂಟದ. ಸೊ ವಿಕಾಸ್ ಬಾಲ್ ಕಾಂಬಿನೇಷನ್ ನಾ 2-3 ಮೂವಿಗಳು ನೋಡಿನ. ಗುಡ್ ಬೈ ಮೂವಿ ಅದಂದ್ರೆ ಎಷ್ಟು ತಲೆ ಖರಾಬ್ ಮೂವಿ ಇತ್ತು ನಿಜವಾಗ್ಲಿ. ಅದು ಇನ್ನೂ ಸ್ಟೋರಿ ನೆನಪದ, ಯಾಕಂದ್ರೆ ಇಷ್ಟು ಖರಾಬ್ ಆ್ಯಕ್ಟಿಂಗ್, ಇಷ್ಟು ಖರಾಬ್ ಡೈಲಾಗ್ ಡೆಲಿವರಿ ಫಿಲಿಮ್ನಲ್ಲಿ. ಇಷ್ಟು ಒಂದು ಫ್ಯಾಮಿಲಿ ಬಗ್ಗೆದಾಗ, ರಿಲೇಷನ್ ಬಗ್ಗೆದಾಗ, ಯಾರನ್ನ ಡೆತ್ ಆದಮೇಲೆ ಆ ಥರ ಹೆಂಗೆ ಡೈಲಾಗ್ ಮಾತಿರ್ತಾವೆ, ಮುಟ್ಟ ಖರಾಬ್ ಮಾತುಗಳು ಫಿಲಿಮ್ನಲ್ಲಿ. ಅದು ನಾನು ಬಿಲ್ಕುಲ್ ಏನು ಮಾತಾಡಿದ್ರಪ್ಪ ಫಿಲಿಮ್ನಲ್ಲಿ ಅಂತ ಆ ಥರ ನಾನು ಶಾಕ್ ಆಗಿದೆ ಫಿಲಿಮ್ ನೋಡೋಗಿಸಿ, ಗುಡ್ ಬೈ ಮೂವಿ ನೋಡೋಗಿಸಿ. ಮತ್ತು ಬಿಗ್ ಆ್ಯಕ್ಟರ್ ಅಮಿತಾಬ್ ಬಚ್ಚನ್ ಸರು, ರಕುಲ್ ಪ್ರೀತ್ ಸಿಂಗ್ ಫಿಲಿಮ್ನಲ್ಲಿ ಇದ್ದರು. ಇದೆಲ್ಲ ಆಯಿತು. ಮತ್ತು ಸೂಪರ್ 30 ಮೂವಿನೂ ಅವ್ರು ಮಾಡ್ಯಾರ. ಮತ್ತು ಇನ್ನೊಂದು ಮೂವಿ ಅವ್ರು ಮಾಡ್ಯಾರ, ಕ್ಯೂನ್ ಮೂವಿ ಮಾಡ್ಯಾರ. ಸೊ ಇವೇ 3 ಗಣಪತ್ ಮೂವಿ, ಸೂಪರ್ 30 ಮೂವಿ, ಕ್ಯೂನ್ ಮೂವಿ, ಗುಡ್ ಬೈ ಮೂವಿ, ಇವು 4 ಮೂವಿ ನಾನು ನೋಡಿನ. ಬೇರೆ ಮೂವಿ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಇವು 4 ಮೂವಿ ಅವ್ರ ಆ್ಯಕ್ಷನ್ದಾಗ ನಾನು ನೋಡಿನ. ಸೊ ನನಗೆ ಯಾವ ಇಷ್ಟ ಆಗಲಿಲ್ಲ. ಸೊ ಇದೊಂದು ಗುಜರಾತಿ ಇಂಡಸ್ಟ್ರೀಸ್ ರೀಮೇಕ್ ಮೂವಿನೇ ಬರ್ಲತ್ತದ. ಐ ಹೋಪ್ ನನಗೆ ರೀಮೇಕ್ ಮೂವಿನೇ ನನಗೆ ಅನ್ಸ್ಲತ್ತದ. ಬಟ್ ನೋಡಮ್ ಹೆಂಗದ ಹೆಂಗಿಲ್ಲ. ಸೊ ನನಗಂತ ಟೇಲರ್ ಇಷ್ಟ ಆಗಿದೆ. ಇಲ್ಲಿ ಒಂದು ಕ್ರೇಜಿಲಸ್ ಇಷ್ಟ ಆಲತ್ತದ ಟೈಲರ್ ನೋಡಿಸಿ ನಾಳೆಗೆ ಇಲ್ಕ ಇವತ್ತೇ ಸರ್ 23 ಅಲ್ಲ. ಮತ್ತು ಬ್ರಹ್ಮಯುಗಂ ನಮ್ಮ ಸ್ಟೇಟ್ನಾಗ ರಿಲೀಸ್ ಆಲತ್ತದ. ನಾ ನೋಡ್ಲಕ್ಕೆ ಕೋಶಿಶ್ ಮಾಡ್ತೀನಿ. ಹಿಂದಿ ಇಲ್ಕೊಟ್ಟು ತೆಲುಗುದಾಗ ನೋಡ್ಲಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಡೆಫಿನೆಟ್ಲಿ ನೋಡ್ಬೇಕು. ಮಮ್ಮೂಟಿ ಸರ್ ಫಿಲ್ಮ್ನಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ನಲ್ಲಿ ಹೆಂಗೆ ಕಾಣ್ತಾರೆ. ಯಾಕಂದ್ರೆ ಟೈಲರ್ ನನಗೆ ಮುಟ್ಟ ಇಷ್ಟ ಆಗಿದ್ದು. ನಮ್ಮ ಸ್ಟೇಟ್ನಾಗ ರಿಲೀಸ್ ಆಗಲ್ಲ ಸರಿಗೆ ನಾ ಇನ್ನೂ ಅದು ಫಿಲ್ಮ್ ನೋಡ್ಲಕ್ಕೆ ಹೋಗಿದ್ದೀನಿ. ಸೊ ನಾಳೆಗೆ ಇಲ್ಕ ನಾಡ್ದು ಅದು ಬ್ರಹ್ಮಯುಗಂ ಮೂವಿ ನಾನು ನೋಡ್ಲಕ್ಕೆ ಹೋಗ್ತೀನಿ. ಸೊ ಇದು ಮೂವಿ ಮಾರ್ಚ್ 8 ತಾರೀಕು ರಿಲೀಸ್ ಆಗ್ಲತ್ತದ. ಮಾರ್ಚ್ನಾಗ ಮುಟ್ಟ ಮೂವಿಗಳು ರಿಲೀಸ್ ಆಗ್ಲತ್ತದ. ಸೊ ನೋಡ್ಬೇಕಾಗ್ತದೆ ಇದು ಮೂವಿ ಏನು ಎಷ್ಟು ಮಂದಿಗೆ ಅಟ್ರಾಕ್ಷನ್ ಮಾಡ್ತದೆ, ಎಷ್ಟು ಮಂದಿಗೆ ಮೂವಿ ಸ್ಟೋರಿ ಇಷ್ಟ ಆಗ್ತದೆ. ಆಲ್ರೆಡಿ ಗುಜರಾತಿಗೆ ಇದು ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ನೀವು ಶೈತಾನ್ ಟೇಲರ್ ನೋಡೋಕೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಆ್ಯಂಡ್ ಶೈತಾನ್